চলো নিজ নিকেতনে। সংসার বিদেশে বিদেশির বেশে ভ্রম কেন অকারণে। মন চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 57. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಹರಿಪದನ ಮಿತ್ರನ ಅವಿಚಲವಾದಂತಹ ನಿರ್ಧಾರವನ್ನು ಗಮನಿಸಿದಂಥ ಸ್ವಾಮೀಜಿ ಅವನೂ ಹಾಗೆ ಅವನ ಧರ್ಮಪತ್ನಿ ಇಬ್ಬರಿಗೂ ಕೂಡ ಪ್ರೀತಿಯಿಂದ ಮಂತ್ರ ದೀಕ್ಷೆಯನ್ನು ಕೊಟ್ಟು ಅನುಗ್ರಹಿಸೋದನ್ನ ನೋಡಿದ್ವಿ. ಇಬ್ಬರೂ ಕೂಡ ಕೃತಾರ್ಥ ಭಾವದಿಂದ ಆನಂದ ಭರಿತರಾದದ್ದನ್ನು ಕೂಡ ಗಮನಿಸಿದ್ವಿ. ಈಗ ಅದರ ಮುಂದುವರೆದ ಭಾಗ. ಈಗ ಸ್ವಾಮೀಜಿ ತಾವು ಸಂಕಲ್ಪ ಮಾಡಿದ್ದಕ್ಕಿಂತ ಹೆಚ್ಚು ದಿನ ಬೆಳಗಾವಿಯಲ್ಲಿ ಉಳಿದುಕೊಂಡು ಬಿಟ್ಟಿದ್ದಾರೆ. ಇನ್ನು ಅಲ್ಲಿ ಉಳಿದುಕೊಳ್ಳೋದಕ್ಕೆ ಅವರ ಮನಸ್ಸು ಒಪ್ಪುತ್ತಿಲ್ಲ. ಹಾಗಾಗಿ ಅವರು ಹರಿಪದನಿಗೆ ಹೇಳ್ತಾರೆ, ನೋಡು ಹರಿಪದ, ನಾನಿನ್ನು ಹೊರಡಲೇಬೇಕು. ಈಗ ನಾನು ರಾಮೇಶ್ವರಕ್ಕೆ ಹೋಗಲೇಬೇಕು. ನಾನು ಇದೇ ಗತಿಯಲ್ಲಿ ಮುಂದುವರಿತಾ ಇದ್ರೆ ಅಲ್ಲಿಗೆ ಯಾವತ್ತಿಗೂ ತಲುಪೋದೇ ಇಲ್ಲ ಅಷ್ಟೆ. ಅವರನ್ನ ಮತ್ತಷ್ಟು ದಿನ ತನ್ನ ಮನೆಯಲ್ಲಿ ಉಳಿದುಕೊಳ್ಳೋ ಹಾಗೆ ಮಾಡೋವಂಥ ಹರಿಪದ ಮಿತ್ರನ ಪ್ರಯತ್ನ ಫಲಕಾರಿಯಾಗಲಿಲ್ಲ. ಕೊನೆಗೆ ಅವನು ಸ್ವಾಮೀಜಿಗೆ ಮರ್ಮ ಗೋವಾಗೆ ಹೋಗೋದಕ್ಕೆ ರೈಲ್ ಟಿಕೆಟ್ ತಂದು ಕೊಟ್ಟ. ಅವರನ್ನ ಟ್ರೈನಿನಲ್ಲಿ ಕುಳ್ಳಿಡಿಸಿ ಅವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ ಹೇಳ್ತಾನೆ ಹರಿಪದ, ಸ್ವಾಮೀಜಿ, ನಾನು ನನ್ನ ಜೀವನದಲ್ಲೇ ಯಾರಿಗೂ ಕೂಡ ಹೃತ್ಪೂರ್ವಕವಾಗಿ ಇಲ್ಲಿವರೆಗೂ ನಮಸ್ಕಾರ ಮಾಡಿಲ್ಲ. ಈಗ ನಿಮಗೆ ನಾನು ಪ್ರಣಾಮ ಸಲ್ಲಿಸಿ ನಾನು ನಿಜಕ್ಕೂ ಕೂಡ ಧನ್ಯನಾಗ್ತಾ ಇದ್ದೇನೆ. ಸ್ವಾಮೀಜಿ ತಮ್ಮ ಶಿಷ್ಯನನ್ನ ಹೃದಯ ತುಂಬ ಹರಿಸಿ ಅವನಿಂದ ಬೀಳ್ಕೊಟ್ರು. ಸ್ವಾಮೀಜಿ ಈಗ ಬೆಳಗಾವಿಯಿಂದ ಹೊರಟ ಮೇಲೆ ತಾವು ಅವನನ್ನ ಕಾಣೋದಕ್ಕೆ ಮರ್ಮ ಗೋವಾದಲ್ಲಿ ಬಂದಿದ್ದಾರೆ. ಅವರು ಬೆಳಗಾವಿಯಲ್ಲಿದ್ದಾಗಲೇ ಅಲ್ಲಿನ ಗಣ್ಯ ನಾಗರಿಕರಾಗಿದ್ದಂತಹ ಡಾಕ್ಟರ್ ವಿ ಶಿರ್ಗಾಂವ್ಕರ್ ಅನ್ನೋರ ಮುಂದೆ ಗೋವಾಕ್ಕೆ ಭೇಟಿ ನೀಡಬೇಕು ಅಂತ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು. ಇದೊಂದು ಸಾಮಾನ್ಯ ಭೇಟಿಯಷ್ಟೇ ಆಗಿಲ್ದಲೇ ಇದರ ಹಿಂದೆ ಒಂದು ವಿಶೇಷ ಉದ್ದೇಶ ಇತ್ತು. ಡಾಕ್ಟರ್ ಶಿರ್ಗಾಂವ್ಕರ್ ಅವರು ಗೋವಾದಲ್ಲಿದ್ದಾಗ ತಮ್ಮ ಸ್ನೇಹಿತನಾಗಿದ್ದಂತಹ ಸುಬ್ರಾಯ ನಾಯಕ್ ಅನ್ನೋರಿಗೆ ಪತ್ರವನ್ನು ಬರ್ಕೊಟ್ಟು ಸ್ವಾಮೀಜಿ ಅಲ್ಲಿಗೆ ಬಂದಾಗ ಅವ್ರಿಗೆ ಎಲ್ಲ ಬಗೆಯ ಅನುಕೂಲತೆಯನ್ನು ಕೂಡ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ರು. ಸ್ವಾಮೀಜಿ ಮರ್ಮ ಗೋವಾದಲ್ಲಿ ರೈಲು ನಿಲ್ದಾಣದಲ್ಲಿ ಇಳಿದಾಗ ಅವರನ್ನ ಎದುರುಕೊಳ್ಳೋದಕ್ಕೆ ಅಂತ ಬಂದಿದ್ದಂತಹ ನೂರಾರು ಜನ ಅವ್ರಿಗೆ ಹಾರ್ದಿಕ ಸ್ವಾಗತವನ್ನ ನೀಡಿದ್ರು. ನಂತರ ಸ್ವಾಮೀಜಿಯನ್ನ ಕುದುರೆ ಸಾರೋಟಲ್ಲಿ ಕುಳ್ಳಿರಿಸಿಕೊಂಡು ಅವರ ಅತಿಥೇಯರಾದಂತಹ ಸುಬ್ರಾಯ ನಾಯಕರ ಮನೆಗೆ ಮೆರವಣಿಗೆಯನ್ನು ಕರ್ಕೊಂಡು ಹೋಗಪಟ್ರು. ಸಂಸ್ಕೃತ ವಿದ್ವಾಂಸರು ಹಾಗೆ ಶಾಸ್ತ್ರದಲ್ಲಿ ಪರಿಣತರೂ ಆಗಿದ್ದಂತಹ ಸುಬ್ರಾಯ ನಾಯಕರು ಸ್ವಾಮೀಜಿಯ ಅಸಾಮಾನ್ಯ ಮೇಧಾಶಕ್ತಿ ಹಾಗೆ ಧಾರ್ಮಿಕ ವಿಷಯಗಳಲ್ಲಿ ಅವರಿಗಿದ್ದಂತಹ ಅಗಾಢವಾದಂತಹ ಪ್ರೌಢಿಮೆಯನ್ನು ಕಂಡು ಅವರೆದುರುಗಡೆ ತೀವ್ರವಾಗಿ ಸೆಳೆಯಲ್ಪಟ್ರು. ಸ್ವಾಮೀಜಿಯ ಗೋವಾ ಭೇಟಿಯ ಉದ್ದೇಶ ಅಲ್ಲಿ ಮಾತ್ರ ಲಭ್ಯ ಇದ್ದಂತಹ ಹಳೆಯ ಲ್ಯಾಟಿನ್ ಗ್ರಂಥಗಳ ಹಾಗೆ ಅಮೂಲ್ಯವಾದಂತಹ ಹಸ್ತಪ್ರತಿಗಳಲ್ಲಿದ್ದಂತಹ ಕ್ರೈಸ್ತ ಧರ್ಮಶಾಸ್ತ್ರಗಳನ್ನು ಅಧ್ಯಯನ ಮಾಡೋದು ಅವರ ಉದ್ದೇಶ ಆಗಿತ್ತು. ಇದನ್ನು ತಿಳಿದಂತಹ ಸುಬ್ರಾಯ ನಾಯಕರು ತಮ್ಮ ಕ್ರೈಸ್ತ ಸ್ನೇಹಿತರಾಗಿದ್ದಂಥ JP ಆಲ್ವಾರೆಸ್ ಅನ್ನುವಂಥವ್ರು ತಮ್ಮ ಮನೆಗೆ ಕರೆಸ್ಕೊಂಡು ಸ್ವಾಮೀಜಿಯ ಪರಿಚಯನ ಮಾಡಿಸ್ಕೊಟ್ರು. ಆಲ್ವಾರೆಸ್ರೊಂದಿಗೆ ಸ್ವಾಮೀಜಿ ಸ್ವಲ್ಪ ಹೊತ್ತು ಸಂಭಾಷಣೆ ಮಾಡಿದ್ರು. ಅವರ ಅಪಾರ ವಿದ್ವತ್ತಿಂದ ಪ್ರಭಾವಿತರಾದಂತಹ ಆಲ್ವಾರೆಸ್ರವರು ಸ್ವಾಮೀಜಿಯ ರಾಜ್ಹೋಲ್ ಸೆಮಿನರಿ ಹಾಲ್ ಅನ್ನುವಂತಹ ಜಾಗದಲ್ಲಿ ಉಳಿದುಕೊಂಡು ಅಧ್ಯಯನ ಮಾಡೋದಕ್ಕೆ ಸಾಧ್ಯವಾಗುವ ಹಾಗೆ ವಿಶೇಷವಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಿಸ್ಕೊಟ್ರು. ಮರ್ಮ ಗೋವಾದಿಂದ 4 ಮೈಲಿ ದೂರದಲ್ಲಿರುವಂತಹ ಈ ರಾಜ್ಹೋಲ್ ಸೆಮಿನರಿ ಅನ್ನುವಂಥದ್ದು ಗೋವಾದ ಅತ್ಯಂತ ಪ್ರಾಚೀನ ಕಾನ್ವೆಂಟ್ ಕಾಲೇಜ್ ಆಗಿತ್ತು. ಇಲ್ಲಿ ಲ್ಯಾಟಿನ್ ಭಾಷೆಯಲ್ಲಿರುವಂತಹ ಅಪರೂಪದ ಧರ್ಮಗ್ರಂಥಗಳನ್ನ ಹಾಗೆ ಹಸ್ತಪ್ರತಿಗಳನ್ನ ಸಂರಕ್ಷಿಸಲ್ಪಟ್ಟಿದೆ. ಇಲ್ಲಿ ಸ್ವಾಮೀಜಿ 3 ದಿನಗಳ ಕಾಲ ಅತ್ಯಂತ ತತ್ಪರತೆಯಿಂದ ಲಭ್ಯ ಇರೋ ಮುಖ್ಯ ಗ್ರಂಥಗಳೆಲ್ಲದನ್ನ ಅಧ್ಯಯನ ಮಾಡಿದ್ರು. ಆ ಗ್ರಂಥಗಳ ಮೇಲೆ ಹಾಗೆ ಕ್ರೈಸ್ತ ಧರ್ಮದ ಬಗೆಗಿನ ಅವರದ್ದೇ ಆದ ವಿಶಿಷ್ಟ ವ್ಯಾಖ್ಯಾನವನ್ನ ಆಲಿಸಿದಂತಹ ಅಲ್ಲಿನ ಪಾದ್ರಿಗಳು ಹಾಗೆ ಸೆಮಿನರಿಯ ಎಲ್ಲ ವಿದ್ಯಾರ್ಥಿಗಳು ಅವರ ಜ್ಞಾನದ ಆಳವನ್ನ ವಿಶ್ಲೇಷಣಾ ಸಾಮರ್ಥ್ಯವನ್ನ ಮನಗಂಡು ತುಂಬಾ ಆಶ್ಚರ್ಯಪಟ್ರು. ಸ್ವಾಮೀಜಿ ಈ ಸೆಮಿನರಿಯಿಂದ ಮರ್ಮ ಗೋವಾಗೆ ಹಿಂದಿರುಗಿದ ಮೇಲೂ ಅನೇಕ ಪಾದ್ರಿಗಳು ಕೆಲವು ಸಲ ಅದೆಷ್ಟೋ ದೂರದ ಸ್ಥಳಗಳಿಂದ ಅವರನ್ನ ಭೇಟಿ ಮಾಡೋದಕ್ಕೆ ಬರ್ತಿದ್ರು. ಸ್ವಾಮೀಜಿ ಹೀಗೆ ಗೋವಾಗೆ ಬಂದು ವಿಶೇಷ ಪರಿಶ್ರಮವನ್ನು ವಹಿಸಿ ಕ್ರೈಸ್ತ ಧರ್ಮಗಳನ್ನ ಅಷ್ಟೊಂದು ಆಳವಾಗಿ ಅಧ್ಯಯನ ಮಾಡಬೇಕಾಗಿರುವಂತ ಅವಶ್ಯಕತೆ ಆದ್ರೂ ಏನಿರ್ಬೋದು?
ಬಹುಶಃ ಸ್ವತಃ ಅವ್ರಿಗೂ ಕೂಡ ಆಗಾದರ ಅರಿವಿದ್ದಿರಬಹುದಾ ಅಥವಾ ಅರಿವಿಲ್ದಲೇ ಇರಬಹುದಾ ಅಂತ ಯೋಚಿಸಿದ್ರು. ಅವರು ಅಷ್ಟು ಆಸಕ್ತಿಯಿಂದ ಅವುಗಳನ್ನು ಅಧ್ಯಯನ ಮಾಡಿದ್ದು ಕೇವಲ ತಮ್ಮ ಜ್ಞಾನ ಜಿಜ್ಞಾಸೆಯಿಂದಾಗಿ ಅಲ್ಲ, ಆದರೆ ಅದರಿಂದ ಅದನ್ನ ಮಾಡಿಸ್ತಾ ಇರುವಂತಹವರು ಶ್ರೀರಾಮಕೃಷ್ಣರಲ್ದಲೆ ಮತ್ಯಾರು? ತಮ್ಮ ಅಲ್ಪಾಯಸ್ಸಿನಲ್ಲಿ ಯಾವ ಬೃಹತ್ ಕಾರ್ಯವೊಂದು ಮಾಡಬೇಕಾಗಿದೆಯೋ ಅದನ್ನ ಸಾಧಿಸೋದ್ರ ಕಡೆಗೆ ಸ್ವಾಮೀಜಿ ವೇಗವಾಗಿ ಮುನ್ನಡಿತಾ ಇದ್ದಾರೆ. ಅವರು ಅಮೆರಿಕಾಗೆ ಹೋಗ್ಬೇಕಾಗಿದೆ. ಅಲ್ಲಿನ ವಿಶ್ವ ವೇದಿಕೆಯ ಮೇಲೆ ನಿಂತುಕೊಂಡು ಭಾರತದ ಭವ್ಯತೆಯನ್ನ, ಸನಾತನ ಧರ್ಮದ ಸಾರವನ್ನ ಘೋಷಿಸಬೇಕಿದೆ. ಅಲ್ಲದೆ ಆ ಪರಕೀಯರಿಗೆ ಕೂಡ ಅವರ ಧರ್ಮದ ಮರ್ಮವನ್ನ ತೋರಿಸ್ಕೊಟ್ಟು ಮತ ಅಂಧತೆಯ ಭಾವನೆಯನ್ನ ಹೋಗ್ಲಾಡಿಸ್ಬೇಕಿದೆ. ಶ್ರೀರಾಮಕೃಷ್ಣರು ಕೇವಲ ಹಿಂದೂ ಧರ್ಮವನ್ನು ಮಾತ್ರ ಸಂಸ್ಥಾಪಿಸೋದಕ್ಕೆ ಅವತಾರ ಮಾಡಿದೋರಲ್ಲ. ಅವರು ಜಗತ್ತಿನ ಸಕಲ ಧರ್ಮಗಳನ್ನು ಸಂಸ್ಥಾಪಿಸಿ ಎಲ್ಲರೂ ಕೂಡ ತಮ್ಮ ತಮ್ಮ ಧರ್ಮದಲ್ಲಿ ಶಾಂತಿಯಿಂದ ಇರೋ ಹಾಗೆ ಮಾಡೋದಕ್ಕಾಗಿ ಬಂದಂಥವ್ರು ಶ್ರೀರಾಮಕೃಷ್ಣರು. ಹಾಗಾಗಿ ಶ್ರೀರಾಮಕೃಷ್ಣರ ಸಾರ ಸಂದೇಶ ಹೇಳತ್ತೆ, ಜತೋಮತ್ ತಥೋಪತ್, ಎಷ್ಟು ಮತಗಳು ಅಷ್ಟು ಪಥಗಳು ಅಂತ. ಹಾಗಾಗಿಯೇ ಶ್ರೀರಾಮಕೃಷ್ಣರನ್ನ ಕೊಂಡಾಡುವಂಥದ್ದು, ಅವರನ್ನು ಸ್ತುತಿಸೋದು ಕೂಡ ಇದೇ ನಿಟ್ಟಿನಲ್ಲಿ. ಸರ್ವಧರ್ಮ ಸ್ಥಾಪಕಸ್ತ್ವಂ ಸರ್ವಧರ್ಮ ಸ್ವರೂಪಿಣೆ ಅವತಾರ ವರಿಷ್ಠಾಯ ಶ್ರೀರಾಮಕೃಷ್ಣಾಯ ತೇ ನಮಃ ಅಂತ. ಸರ್ವಧರ್ಮವನ್ನು ಸ್ಥಾಪಿಸಿದಂತಹವರು ಸರ್ವಧರ್ಮಗಳನ್ನು ಕೂಡ ತಮ್ಮದಾಗಿಸ್ಕೊಂಡು ಅದಕ್ಕಾಗಿನೇ ಅವತಾರ ಎತ್ತದಂತವರು ಶ್ರೀರಾಮಕೃಷ್ಣರು. ಈಗ ಅದೇ ಶ್ರೀರಾಮಕೃಷ್ಣರ ಶಿಷ್ಯರಾಗಿರುವಂತಹ ವಿವೇಕಾನಂದರು ಜಗತ್ತಿನ ಜನರಿಗೆ ಅವರವರ ಧರ್ಮಗಳ ತಿರುಳನ್ನ ತಿಳಿಸಿ ಶಾಂತಿಯಿಂದ ನೆಲೆಗೊಳ್ಳೋ ಹಾಗೆ ಮಾಡಬೇಕಾಗಿದೆ. ಅಂದ್ರೆ ಇದು ನಿಜಕ್ಕೂ ಕೂಡ ಶ್ರೀರಾಮಕೃಷ್ಣರ ಕೆಲಸ. ಅಲ್ಲದೆ ಪಾಶ್ಚಾತ್ಯ ಜಗತ್ತಿನ ನೂರಾರು ವಿದ್ವಾಂಸರು, ಚಿಂತಕರು ತೀವ್ರವಾಗಿ ಆಕರ್ಷಿಸೋದ್ರಲ್ಲಿ ಸಕಲ ಧರ್ಮಗಳ ಕುರಿತಾದಂತಹ ಅವರ ಈ ಅಪರಿಮಿತ ಜ್ಞಾನ ಮುಖ್ಯವಾದ ಪಾತ್ರವನ್ನ ವಹಿಸುವುದಕ್ಕಿದೆ. ಹೆಚ್ಚೇಕೆ ಮುಂದೆ ಅವರು ಕ್ರಿಸ್ತನ ಬಗ್ಗೆ ಮಾತನಾಡ್ತಾ ಇದ್ರೆ ಅವರು ಸಾಕ್ಷಾತ್ ಕ್ರಿಸ್ತನನ್ನೇ ಕಂಡವರಷ್ಟೋ ಜನ ಅದೂ ಇತ್ತು. ವಿವೇಕಾನಂದರಲ್ಲೇ ಕ್ರಿಸ್ತನನ್ನ ಕಂಡಂಥವರು ಇದ್ರು. ಅಲ್ಲದೆ ಇಲ್ಲಿ ನಾವು ಗಮನಿಸಬೇಕಾಗಿರೋ ಮತ್ತೊಂದು ಅಂಶ ಅಂದ್ರೆ ಆ ಕ್ರೈಸ್ತ ಧರ್ಮಗಳನ್ನ, ಕ್ರೈಸ್ತ ಗ್ರಂಥಗಳನ್ನ, ಅದರಲ್ಲೂ ಲ್ಯಾಟಿನ್ ಭಾಷೆಯಲ್ಲಿರುವಂತಹ ಗ್ರಂಥಗಳನ್ನ ಅಧ್ಯಯನ ಮಾಡೋದಕ್ಕೆ ಅದಂತಹ ಮೇಧಾವಿಗಳಾದ್ರೂ ಕೂಡ ಹಲವಾರು ವರ್ಷಗಳನ್ನ ತೆಗೆದುಕೊಳ್ಬೇಕು. ಹಾಗಿದ್ದಲ್ಲಿ ಅವುಗಳನ್ನ ಸ್ವಾಮೀಜಿ ಕೇವಲ 3 ದಿನದಲ್ಲಿ ಅಧ್ಯಯನ ಮಾಡಿ ಆ ವಿಷಯಗಳನ್ನ ಗ್ರಹಿಸಿದ್ದು ಅಲ್ಲದೆ ಅದರ ಕುರಿತಾಗಿ ತಮ್ಮದೇ ಆದಂತಹ ವ್ಯಾಖ್ಯಾನವನ್ನು ಕೊಟ್ಟು ಅಲ್ಲಿನ ಪ್ರಮುಖ ಪಾದ್ರಿಗಳನ್ನೇ ಬೆರಗುಗೊಳಿಸ್ಬಿಟ್ರಲ್ಲ. ಆಧ್ಯಾತ್ಮಿಕ ಅನುಭವಗಳಾಗಿದ್ದಿದ್ರೆ ಮಾತ್ರ ಆಧ್ಯಾತ್ಮಿಕ ಗ್ರಂಥಗಳಲ್ಲಿನ ರಹಸ್ಯವನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ತಮ್ಮ ಅಗಾಧ ಅನುಭವದ ಆಧಾರದಿಂದ ಸ್ವಾಮೀಜಿ ಕ್ರೈಸ್ತ ಗ್ರಂಥಗಳ ಮರ್ಮವನ್ನ ಕ್ರೈಸ್ತ ಧರ್ಮಗುರುಗಳಿಗೆ ತಿಳಿಸ್ಕೊಟ್ಟಿದ್ರಲ್ಲಿ ಆಶ್ಚರ್ಯ ಅಂತೇನೂ ಇರಲಿಲ್ಲ. ಮುಂದೇನಾಯ್ತು ಅನ್ನೋದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯ ರಾಮಕೃಷ್ಣ.